ಓಂ ಶಾಂತಿ. ಇಂದಿನ ದಿನಾಂಕ 1/1/2024. ಮಧುರ ಮಕ್ಕಳೇ, ತಾವು ರಾಜ ಋಷಿಗಳಾಗಿದ್ದೀರಿ. ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಬೇಕು. ಜೊತೆಗೆ ದೈವಿ ಗುಣವನ್ನೂ ಸಹ ಅವಶ್ಯವಾಗಿ ಧಾರಣೆ ಮಾಡಬೇಕು. ಪ್ರಶ್ನೆ: ಉತ್ತಮ ಪುರುಷರಾಗುವ ಪುರುಷಾರ್ಥವೇನಾಗಿದೆ? ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು? ಉತ್ತರ: ಉತ್ತಮ ಪುರುಷರಾಗಬೇಕೆಂದರೆ ವಿದ್ಯೆಯ ಜೊತೆ ಎಂದೂ ಸಹ ಮುನಿಸಿಕೊಳ್ಳಬಾರದು. ವಿದ್ಯೆಗೂ ಜಗಳ ಹೊಡೆದಾಟಗಳಿಗೂ ಸಂಬಂಧವಿಲ್ಲ. ಓದುತ್ತಾರೆ, ಬರೆಯುತ್ತಾರೆಂದರೆ ನವಾಬರಾಗುತ್ತಾರೆ. ಆದ್ದರಿಂದ ಸದಾ ತಮ್ಮ ಉನ್ನತಿಯ ಯೋಚನೆ ಇರಲಿ. ನಡವಳಿಕೆಯ ಮೇಲೆ ಬಹಳ ಗಮನವಿರಬೇಕು. ದೇವತೆಗಳ ಹಾಗೆ ಆಗಬೇಕಾದರೆ ನಡವಳಿಕೆಯು ಬಹಳ ರಾಯಲ್ ಆಗಿರಬೇಕು. ಬಹಳ ಮಧುರರಾಗಬೇಕು. ಮುಖದಿಂದ ಎಲ್ಲರಿಗೂ ಮಧುರವೆನಿಸುವ ಮಾತುಗಳು ಬರಬೇಕು. ಯಾರಿಗೂ ದುಃಖವಾಗಬಾರದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆಯು ಕುಳಿತು ತಿಳಿಸುತ್ತಾರೆ ಮತ್ತು ಕೇಳುತ್ತಾರೆ. ತಮ್ಮ ಬುದ್ಧಿಯ ನೆಲೆ ಎಲ್ಲಿದೆ? ಮನುಷ್ಯರ ಬುದ್ಧಿಯಂತೂ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅಲೆಯುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮ ಬುದ್ಧಿಯ ಅಲೆದಾಟ ಬಂದ್. ಬುದ್ಧಿಯನ್ನು ಒಂದು ನೆಲೆಯಲ್ಲಿರಿಸಿ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡಿ. ಈಗ ಪೂರ್ಣ ಜಗತ್ತು ತಮೋ ಪ್ರಧಾನವಾಗಿದೆ ಎಂಬುದನ್ನು ಆತ್ಮೀಯ ಮಕ್ಕಳು ತಿಳಿದುಕೊಂಡಿದ್ದೀರಿ. ಆತ್ಮಗಳೇ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಸತೋ ಪ್ರಧಾನರಾಗಿದ್ದೆವು. ಈಗ ತಮೋ ಪ್ರಧಾನವಾಗಿದೆ. ಈಗ ಮತ್ತೆ ತಂದೆಯು ಹೇಳುತ್ತಾರೆ ಸತೋ ಪ್ರಧಾನರಾಗಬೇಕು. ಆದ್ದರಿಂದ ತಮ್ಮ ಬುದ್ಧಿಯನ್ನು ತಂದೆಯ ಜೊತೆ ಜೋಡಿಸಿ ಮತ್ತೆ ಹಿಂತಿರುಗಬೇಕು. ಮತ್ತೆ ಬೇರೆ ಯಾರಿಗೂ ಸಹ ನಾವು ಹಿಂತಿರುಗಿ ಹೋಗಬೇಕೆನ್ನುವುದು ಗೊತ್ತಿಲ್ಲ. ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬ ಆದೇಶವು ಬೇರೆ ಯಾರಿಗೂ ಸಿಕ್ಕಿರುವುದಿಲ್ಲ. ಎಷ್ಟು ಸಹಜವಾದ ವಿಚಾರಗಳನ್ನು ತಿಳಿಸುತ್ತಾರೆ. ಕೇವಲ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಈ ರೀತಿ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯೇ ತಿಳಿಸುತ್ತಾರೆ. ಯಾರಲ್ಲಿ ತಂದೆಯು ಪ್ರವೇಶ ಮಾಡಿದ್ದಾರೆಯೋ ಅವರು ಕೇಳಿಸಿಕೊಳ್ಳುತ್ತಾರೆ. ಪತಿತರಿಂದ ಪಾವನರಾಗುವ ಹಾಗೂ ಅದರಂತೆಯೇ ನಡೆಯುವ ಎಲ್ಲದಕ್ಕಿಂತ ಒಳ್ಳೆಯ ಮತವನ್ನು ತಂದೆಯು ಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಸತೋ ಪ್ರಧಾನರಾಗಿದ್ದೀರಿ. ಈಗ ಮತ್ತೆ ಆಗಬೇಕು. ತಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಮತ್ತೆ 84 ಜನ್ಮಗಳನ್ನು ಭೋಗಿಸಿ ಕವಡೆಯ ಸಮಾನರಾಗಿದ್ದೀರಿ. ತಾವು ವಜ್ರ ಸಮಾನರಾಗಿದ್ದೀರಿ. ಈಗ ಪುನಃ ಆಗಬೇಕು. ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಎಂದು ಬಹಳ ಸಹಜವಾದ ವಿಚಾರಗಳನ್ನು ತಂದೆಯು ತಿಳಿಸುತ್ತಾರೆ. ಆತ್ಮಗಳೇ, ಹಿಂತಿರುಗಬೇಕು. ಶರೀರವಂತೂ ಹೋಗುವುದಿಲ್ಲ. ತಂದೆಯ ಬಳಿಗೆ ಖುಷಿಯಿಂದ ಹೋಗಬೇಕು. ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಿಂದಲೇ ತಾವು ಶ್ರೇಷ್ಠರಾಗುತ್ತೀರಿ. ಪವಿತ್ರ ಆತ್ಮಗಳು ಮೂಲ ವತನದಲ್ಲಿ ಹೋಗಿ ಮತ್ತೆ ಬಂದರೆ ಹೊಸ ಶರೀರವನ್ನು ಪಡೆಯುತ್ತಾರೆ. ಇದು ನಿಶ್ಚಯವಿದೆಯಲ್ಲವೇ? ಹಾಗಾದರೆ ಅದೇ ಗುಂಗಿನಲ್ಲಿರಬೇಕು. ದೈವಿ ಗುಣವನ್ನು ಧಾರಣೆ ಮಾಡಬೇಕು. ಆಗ ಬಹಳ ಲಾಭವಾಗುತ್ತದೆ. ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆಯನ್ನು ಓದುತ್ತಾರೆಯೋ ಅವರೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಇದು ಸಹ ವಿದ್ಯೆಯಾಗಿದೆ. ತಾವು ಕಲ್ಪದಲ್ಲಿಯೂ ಇದೇ ರೀತಿ ಓದುತ್ತೀರಿ. ತಂದೆಯೂ ಸಹ ಇದೇ ರೀತಿ ಕಲ್ಪದಲ್ಲಿಯೂ ಓದಿಸುತ್ತಾರೆ. ಯಾವ ಸಮಯ ಕಳೆದು ಹೋಯಿತೋ ಅದು ನಾಟಕವಾಗಿದೆ. ನಾಟಕದ ಅನುಸಾರವಾಗಿಯೇ ತಂದೆ ಮತ್ತು ಮಕ್ಕಳ ಪಾತ್ರ ನಡೆಯಿತು. ತಂದೆಯು ಸಲಹೆಯನ್ನಂತೂ ಚೆನ್ನಾಗಿ ಕೊಡುತ್ತಾರಲ್ಲವೇ? ಮಕ್ಕಳು ಹೇಳುತ್ತಾರೆ, ಬಾಬಾ, ನಾನು ನಿಮ್ಮನ್ನು ಪದೇ ಮರೆತು ಹೋಗುತ್ತೇವೆ.
ಇದಂತೂ ಮಾಯೆಯ ಬಿರುಗಾಳಿಯಾಗಿದೆ. ಮಾಯೆಯು ದೀಪವನ್ನು ನಂದಿಸಿ ಬಿಡುತ್ತದೆ. ತಂದೆಗೆ ಪರಮಜ್ಯೋತಿ ಎನ್ನಲಾಗುತ್ತದೆ. ಸರ್ವಶಕ್ತಿವಂತ ಎಂದೂ ಸಹ ಹೇಳಲಾಗುತ್ತದೆ. ಯಾವುದೆಲ್ಲ ವೇದಶಾಸ್ತ್ರಗಳಿವೆಯೋ ಎಲ್ಲದರ ಸಾರವನ್ನು ಹೇಳುತ್ತಾರೆ. ಅವರು ಜ್ಞಾನಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಯೂ ಸಹ ನಾವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆಂದು ಹೇಳುತ್ತಾರೆ. ತಂದೆಯು ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ತಿಳಿಸುತ್ತೇನೆ. ಅದರಲ್ಲಿ ಈ ಬ್ರಹ್ಮರವರೂ ಸಹ ಬಂದು ಬಿಡುತ್ತಾರೆ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತಿಲ್ಲ. ಇದು ಬಹಳ ಸಹಜ ರಾಜಯೋಗವಾಗಿದೆ. ತಾವು ರಾಜ ಋಷಿಗಳಾಗಿದ್ದೀರಿ. ಋಷಿ ಎಂದು ಪವಿತ್ರ ಆತ್ಮಕ್ಕೆ ಹೇಳಲಾಗುತ್ತದೆ. ತಮ್ಮಂತಹ ಋಷಿಗಳು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಆತ್ಮಕ್ಕೆ ಋಷಿ ಎಂದು ಕರೆಯಲಾಗುತ್ತದೆ, ಶರೀರಕ್ಕಲ್ಲ. ಆತ್ಮ ಖುಷಿಯಾಗಿದೆ. ರಾಜ ಋಷಿ ರಾಜ್ಯವೆಲ್ಲಿಂದ ಪಡೆಯುತ್ತದೆ? ತಂದೆಯಿಂದ. ಅಂದ ಮೇಲೆ ತಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ನಾವು ಶಿವ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ. ತಂದೆಯು ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಎಂಬ ಸ್ಮೃತಿಯನ್ನು ತರಿಸಿದ್ದಾರೆ. ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ಕೆಳಗಿಳಿಯುತ್ತಾ ಬಂದಿದ್ದೀರಿ. ದೇವತೆಗಳ ಚಿತ್ರವೂ ಸಹ ಇದೆ. ಮನುಷ್ಯರು ಜ್ಯೋತಿಯಲ್ಲಿ ಜ್ಯೋತಿಯು ಸಮಾವೇಶವಾಯಿತು ಎಂದು ತಿಳಿಯುತ್ತಾರೆ. ಈಗ ತಂದೆಯು ತಿಳಿಸಿದ್ದಾರೆ, ಒಬ್ಬ ಮನುಷ್ಯನು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗುವುದಿಲ್ಲ. ಯಾರೂ ಸಹ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅಂದ ಮೇಲೆ ಇಡೀ ದಿನ ಮಕ್ಕಳಿಗೆ ಒಳಗಡೆ ವಿಚಾರ ನಡೆಯುತ್ತಿರಬೇಕು. ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಖುಷಿಯಾಗುತ್ತದೆ. ವಿದ್ಯೆ ಓದಿಸುವಂಥವರನ್ನು ನೋಡಿ ಯಾರಾಗಿದ್ದಾರೆ? ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದೂ ಸಹ ಹೇಳುತ್ತಾರೆ. ಭಗವಂತನಿಗೆ ಎಂದೂ ಲಾರ್ಡ್ ಎನ್ನುವುದಿಲ್ಲ. ಅವರಿಗೆ ಗಾಡ್ ಫಾದರ್ ಎಂದೇ ಹೇಳುತ್ತಾರೆ. ಶಿವ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ಈಗ ನಿಮಗೆ ಅನಿಸುತ್ತದೆ, ಆ ಸ್ವರ್ಗದ ರಚಯಿತನೇ ಸ್ವರ್ಗವೆಂದರೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮವಿರಲಿಲ್ಲ. ಈ ದೇವತೆಗಳ ಚಿತ್ರವೂ ಸಹ ಇದೆ. ಅವರಿಗೆ ಆದಿ ಸನಾತನ ದೇವಿ ದೇವತೆಗಳು ಎನ್ನಲಾಗುತ್ತದೆ. ಇವರು ವಿಶ್ವದ ಮಾಲೀಕರಾಗಿದ್ದರು. ಅವರು ಸತ್ಯಯುಗದವರು, ನೀವು ಸಂಗಮಯುಗಿಗಳು. ತಂದೆಯು ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿದೆ. ತಾವು ಸತ್ಯವಂತರಾಗುತ್ತಾ ಹೋಗುತ್ತೀರಿ. ವಿಕಾರಿಗಳಿಗೆ ಅಸತ್ಯವಂತರೆಂದು ಹೇಳಲಾಗುತ್ತದೆ. ಈ ದೇವತೆಗಳು ಪವಿತ್ರರು. ಪವಿತ್ರತೆಗೆ ಪ್ರಭಾಮಂಡಲವನ್ನು ತೋರಿಸುತ್ತಾರೆ. ಅಸತ್ಯವೆಂದರೆ ಒಂದು ಹೆಜ್ಜೆಯೂ ಸರಿಯಾಗಿಲ್ಲ ಎಂದರ್ಥ. ಶಿವಾಲಯದಿಂದ ಇಳಿದು ವೇಶ್ಯಾಲಯಕ್ಕೆ ಬಂದು ಬಿಡುತ್ತಾರೆ. ಅವರು ಸ್ವರ್ಗದ ರಚಯಿತನೆಂದು ಎಲ್ಲಿಯ ತನಕ ತಾವು ತಂದೆಯ ಪರಿಚಯವನ್ನು ಅವರಿಗೆ ಕೊಡುವುದಿಲ್ಲ, ಅಲ್ಲಿಯ ತನಕ ಈ ಮಾತುಗಳನ್ನು ಹೊಸೊಬ್ಬರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಸ್ವರ್ಗ ಹಾಗೂ ನರಕ ಇವೆರಡಕ್ಷರಗಳಿವೆ. ಸುಖ ಹಾಗೂ ದುಃಖ, ಸ್ವರ್ಗ ಹಾಗೂ ನರಕ. ತಮಗೆ ಗೊತ್ತಿದೆ, ಭಾರತದಲ್ಲಿ ಸುಖವಿತ್ತು, ಈಗ ದುಃಖವಿದೆ. ಮತ್ತೆ ತಂದೆಯು ಬಂದು ಸುಖವನ್ನು ನೀಡುತ್ತಾರೆ. ಈಗ ದುಃಖದ ಸಮಯ ಸಮಾಪ್ತಿಯಾಗಬೇಕು. ತಂದೆಯು ಮಕ್ಕಳಿಗೆ ಸುಖದ ಉಡುಗೊರೆಯನ್ನು ತರುತ್ತಾರೆ. ಸರ್ವರಿಗೂ ಸುಖ ಕೊಡುತ್ತಾರೆ. ಅದಕ್ಕಾಗಿಯೇ ಎಲ್ಲರೂ ಅವರ ಭಕ್ತಿಯನ್ನು ಮಾಡುತ್ತಾರೆ. ಸನ್ಯಾಸಿ ಉದಾಸಿಗಳು ತಪಸ್ಸು ಮಾಡುತ್ತಾರೆ. ಅವರಿಗೂ ಸಹ ಯಾವುದಾದರೂ ಒಂದು ಆಸೆಯು ಖಂಡಿತವಾಗಿಯೂ ಇರುತ್ತದೆ. ಸತ್ಯಯುಗದಲ್ಲಿ ಅಂತಹ ಯಾವುದೇ ಮಾತಿಲ್ಲ. ಅಲ್ಲಿ ಬೇರೆ ಯಾವುದೇ ಧರ್ಮದವರೂ ಇರುವುದಿಲ್ಲ. ತಾವು ಈಗ ಹೊಸ ಜಗತ್ತಿಗೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮಗೆ ಗೊತ್ತಿದೆ, ಅದು ಸುಖಧಾಮ, ಅದು ಶಾಂತಿಧಾಮ, ಇದು ದುಃಖಧಾಮವಾಗಿದೆ. ತಾವು ಸಂಗಮದಲ್ಲಿದ್ದೀರಿ. ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಪುರುಷಾರ್ಥವನ್ನು ಚೆನ್ನಾಗಿ
ಮಾಡಬೇಕು. ವಿದ್ಯೆಯೊಂದಿಗೆ ಎಂದು ಮುನಿಸಿಕೊಳ್ಳಬಾರದು. ಯಾರ ಜೊತೆಯಲ್ಲಿಯೇ ಬೇಸರವಾಗಿದ್ದರೆ ವಿದ್ಯೆಯನ್ನು ಬಿಡಬಾರದು. ಜಗಳ ಹೊಡೆದಾಟಕ್ಕೂ ವಿದ್ಯೆಗೂ ಸಂಬಂಧವಿಲ್ಲ. ಓದುತ್ತೀರಿ, ಬರೆಯುತ್ತೀರೆಂದರೆ ನವಾಬರಾಗುತ್ತೀರಿ. ಜಗಳವಾಡಿದರೆ, ಹೊಡೆದಾಟ ಮಾಡಿದರೆ ಹೇಗೆ ನವಾಬರಾಗುತ್ತೀರಿ? ಮತ್ತೆ ನಡವಳಿಕೆಯೂ ತಮೋಪ್ರಧಾನ ಆಗಿಬಿಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ಉನ್ನತಿಯ ಯೋಚನೆಯನ್ನು ಮಾಡಬೇಕು. ತಂದೆಯು ತಿಳಿಸುತ್ತಾರೆ, ಏ ಆತ್ಮರೇ, ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುತ್ತದೆ, ದೈವಿ ಗುಣಗಳೂ ಸಹ ಧಾರಣೆಯಾಗುತ್ತದೆ. ಒಂದು ವೇಳೆ ಲಕ್ಷ್ಮೀನಾರಾಯಣರಂತೆ ಆಗಬೇಕಾದರೆ ತಂದೆಯೇ ಅವರನ್ನೂ ಸಹ ಆ ರೀತಿ ಮಾಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ತಾವೇ ಈ ರಾಜ್ಯ ಮಾಡುತ್ತಿದ್ದೀರಿ, ಈಗ ಮತ್ತೆ ತಾವೇ ಆಗಬೇಕು. ರಾಜಯೋಗವನ್ನು ತಂದೆಯು ಸಂಗಮದಲ್ಲಿಯೇ ಕಲಿಸುತ್ತಾರೆ. ತಾವು ಕಲ್ಪದಲ್ಲಿಯೂ ಈ ರೀತಿಯೇ ಆಗುತ್ತೀರಿ. ಸದಾ ಕಲಿಯುಗವೇ ನಡೆಯುತ್ತಿರುತ್ತದೆ ಎಂದಲ್ಲ. ಕಲಿಯುಗದ ನಂತರ ಸತ್ಯಯುಗ. ಈ ಚಕ್ರವು ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಸತ್ಯಯುಗದಲ್ಲಿ ಮನುಷ್ಯರು ಕಡಿಮೆ ಇದ್ದರು, ಈಗ ಮತ್ತೆ ಅವಶ್ಯವಾಗಿ ಕಡಿಮೆಯಾಗಲೇಬೇಕು. ಇದು ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ಕಳೆದು ಹೋಗಿರುವ ಕಥೆಯನ್ನು ಹೇಳುತ್ತಾರೆ. ಇದು ಚಿಕ್ಕ ಕಥೆಯಾಗಿದೆ. ವಾಸ್ತವದಲ್ಲಿ ದೊಡ್ಡದೇ, ಆದರೆ ತಿಳಿದುಕೊಳ್ಳುವುದರಲ್ಲಿ ಚಿಕ್ಕದಾಗಿದೆ. 84 ಜನ್ಮಗಳ ರಹಸ್ಯವಿದೆ. ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ. ಈಗ ಓದುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದು ಸಂಗಮಯುಗದ ವಿದ್ಯೆಯಾಗಿದೆ. ಈಗ ಡ್ರಾಮಾದ ಚಕ್ರವು ಸುತ್ತಿಕೊಂಡು ಬಂದಿದೆ. ಪುನಃ ಸತ್ಯಯುಗದಿಂದ ಆರಂಭವಾಗುವುದು. ಈ ಹಳೆಯ ಸೃಷ್ಟಿಯು ಬದಲಾಗುತ್ತಿದೆ. ಕಲಿಯುಗದ ಕಾಡಿನ ವಿನಾಶವಾಗುವುದು. ಪುನಃ ಸತ್ಯಯುಗಿ ಹೂಗಳ ಉದೋಟವಾಗುತ್ತದೆ. ದೈವಿ ಗುಣ ಇರುವವರಿಗೆ ಹೂ ಎಂದು ಹೇಳಲಾಗುತ್ತದೆ. ಮುಳ್ಳುಗಳೆಂದು ಆಸುರಿ ಗುಣವುಳ್ಳವರಿಗೆ ಹೇಳಲಾಗುತ್ತದೆ. ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು. ಈಗ ನಾವು ದೇವತೆಗಳಾಗಲು ಯೋಗ್ಯರಾಗುತ್ತಿದ್ದೇವೆಂದರೆ ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯು ಶಿಕ್ಷಕ ಸದ್ಗುರುವಾಗಿ ಬರುತ್ತಾರೆಂದಾಗ ನಡವಳಿಕೆ ಸುಧಾರಿಸಿಕೊಳ್ಳಬೇಕು. ಎಲ್ಲರ ನಡವಳಿಕೆ ಹಾಳಾಗಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ನಡವಳಿಕೆ ಎಂದು ಯಾವುದಕ್ಕೆ ಹೇಳಬಹುದು? ಇದೂ ಸಹ ಗೊತ್ತಿಲ್ಲ. ತಾವು ತಿಳಿಸಬಹುದು, ಈ ದೇವತೆಗಳ ನಡವಳಿಕೆ ಚೆನ್ನಾಗಿತ್ತಲ್ಲವೇ, ಇವರು ಎಂದೂ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ. ಯಾರದ್ದಾದರೂ ನಡವಳಿಕೆ ಚೆನ್ನಾಗಿದ್ದರೆ ಹೇಳುತ್ತಾರೆ, ಇವರು ದೇವಿಯಾಗಿದ್ದಾರೆ. ಇವರ ಮಾತುಗಳು ಎಷ್ಟು ಮಧುರವಾಗಿವೆ ಎಂದು ತಂದೆಯು ಹೇಳುತ್ತಾರೆ. ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೇನೆಂದ ಮೇಲೆ ತಾವು ಬಹಳ ಮಧುರರಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾರು ಹೇಗಿರುತ್ತಾರೆಯೋ ಹಾಗೆಯೇ ಮಾಡುತ್ತಾರೆ. ತಾವೆಲ್ಲರೂ ಶಿಕ್ಷಕರಾಗಬೇಕು. ಶಿಕ್ಷಕನ ಮಕ್ಕಳು ಶಿಕ್ಷಕರು. ತಾವು ಪಾಂಡವ ಸೇನೆಯಲ್ಲವೇ? ಎಲ್ಲರಿಗೂ ಮಾರ್ಗ ತೋರಿಸುವುದೇ ನಿಮ್ಮ ಕೆಲಸವಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು. ಮನೆಯಲ್ಲಿಯೂ ಸಹ ಸರ್ವಿಸ್ ಮಾಡಬಹುದು. ಯಾರೇ ಬಂದರೂ ಶಿಕ್ಷಣ ಕೊಡುತ್ತಿರಬೇಕು. ಈ ರೀತಿ ಅನೇಕರಿದ್ದಾರೆ. ಅವರು ತಮ್ಮ ಬಳಿ ಗೀತಾ ಪಾಠಶಾಲೆಯನ್ನು ತೆರೆದು ಅನೇಕರ ಸರ್ವಿಸ್ ಮಾಡುತ್ತಾರೆ. ಇಲ್ಲಿಯೇ ಬಂದು ಕುಳಿತುಕೊಳ್ಳಬೇಕು ಎಂದೇನಿಲ್ಲ. ಕನ್ಯೆಯರಿಗೆ ಬಹಳ ಸಹಜವಾಗಿದೆ. 1-2 ತಿಂಗಳು ಸುತ್ತು ಹಾಕಿ ಮತ್ತೆ ಮನೆಗೆ ಹೋಗಬಹುದು. ಮನೆಮಠವನ್ನು ಬಿಡಬಾರದು. ತಮಗೆ ಮನೆಯಿಂದ ಕರೆ ಬಂದರೆ ಹೋಗುತ್ತೀರಿ, ಅದಕ್ಕೇನೂ ಪರವಾಗಿಲ್ಲ. ಇದರಲ್ಲಿ ಯಾವುದೇ ನಷ್ಟದ ಮಾತಿಲ್ಲ. ಇನ್ನಷ್ಟು ಉತ್ಸಾಹ ಬರುತ್ತದೆ. ನಾವು ಸಹ ಈಗ ಬುದ್ಧಿವಂತರಾಗಿದ್ದೇವೆ. ಮನೆಯವರಿಗೂ ಸಹ ತಮ್ಮ ಸಮಾನರನ್ನಾಗಿ ಮಾಡಿ ಜೊತೆಯಲ್ಲೇ ಕರೆದೊಯ್ಯುತ್ತೇವೆ. ಈ ರೀತಿ ಅನೇಕರಿದ್ದಾರೆ. ಮನೆಯಲ್ಲಿಯೇ ಇದ್ದುಕೊಂಡು ಸರ್ವಿಸ್ ಮಾಡುತ್ತಾರೆ. ಆಗ ಅವರು ಬುದ್ಧಿವಂತರಾಗುತ್ತಾರೆ. ತಮ್ಮನ್ನು ತಾವು
ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂಬ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ. ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಇಲ್ಲಿರುವವರಿಗಿಂತ ಮನೆಯಲ್ಲಿರುವವರು ಚೆನ್ನಾಗಿ ಉನ್ನತಿಯಾಗಬಹುದು. ತಾವು ಮನೆಗೆ ಹೋಗಬೇಡಿ ಎಂದು ಸಹ ಹೇಳುವುದಿಲ್ಲ. ಅವರ ಕಲ್ಯಾಣವನ್ನು ಮಾಡಬೇಕು. ಯಾರಿಗೆ ಕಲ್ಯಾಣ ಮಾಡುವ ಅಭ್ಯಾಸವಾಗಿ ಬಿಡುತ್ತದೆ ಅವರು ಸುಮ್ಮನಿರಲು ಸಾಧ್ಯವಿಲ್ಲ. ಜ್ಞಾನ ಹಾಗೂ ಯೋಗ ಪೂರ್ಣವಾಗಿದ್ದರೆ ಯಾರೂ ಅಗೌರವಿಸಲು ಸಾಧ್ಯವಿಲ್ಲ. ಯೋಗವಿಲ್ಲವೆಂದರೆ ಮಾಯೆಯೂ ಸಹ ಏಟನ್ನು ಕೊಡುತ್ತದೆ. ಅಂದ ಮೇಲೆ ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪ ಸಮಾನ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಬಲೆ ಮನೆಯಲ್ಲಿಯೇ ಇರಿ ಎಂದು ತಂದೆಯು ಸ್ವತಂತ್ರ ಕೊಡುತ್ತಾರೆ. ಎಲ್ಲರೂ ಇಲ್ಲಿಗೆ ಬಂದು ಹೇಗೆ ಇರುತ್ತೀರಿ? ಯಾರೆಲ್ಲ ಬರುತ್ತಾರೆಯೋ ಅವರೆಲ್ಲರಿಗೂ ಇಲ್ಲಿ ಮನೆಯನ್ನು ಕಟ್ಟಿಸಬೇಕಾಗುತ್ತದೆ. ಕಲ್ಪದ ಮೊದಲು ಏನಾಗಿತ್ತೋ ಅದೇ ಪುನರಾವರ್ತನೆಯಾಗುತ್ತದೆ. ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ. ಡ್ರಾಮಾದ ವಿನಃ ಬೇರೇನೂ ಆಗುವುದೇ ಇಲ್ಲ. ಈ ಯಾವ ಯುದ್ಧಗಳೆಲ್ಲವೂ ಆಗುತ್ತದೆ. ಇಷ್ಟೆಲ್ಲ ಮನುಷ್ಯರು ಸಾಯುತ್ತಾರೆ. ಅದೆಲ್ಲವೂ ನಾಟಕದಲ್ಲಿ ನಿಶ್ಚಿತವಾಗಿದೆ. ಯಾವುದು ಕಳೆದು ಹೋಗಿದೆಯೋ ಅದು ಪುನಃ ಪುನರಾವರ್ತನೆಯಾಗುತ್ತದೆ. ಯಾವುದನ್ನು ಕಲ್ಪದಲ್ಲಿಯೂ ತಿಳಿಸಿದ್ದೇನೋ ಅದನ್ನೇ ಈಗಲೂ ತಿಳಿಸುತ್ತೇನೆ. ಮನುಷ್ಯರು ಬಲೆ ಏನೇ ವಿಚಾರ ಮಾಡಲಿ, ನಾನಂತೂ ಅದೇ ಪಾತ್ರವನ್ನು ಅಭಿನಯಿಸುತ್ತೇನೆ. ಯಾವುದು ನನ್ನಲ್ಲಿ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ. ಯಾರು ಕಲ್ಪದ ಮೊದಲು ಓದಿದ್ದರೋ ಅವರೇ ಓದುತ್ತಾರೆ. ಪ್ರತಿಯೊಬ್ಬರ ನಡವಳಿಕೆಯಿಂದ ಸಾಕ್ಷಾತ್ಕಾರವೂ ಆಗುತ್ತಾ ಇರುತ್ತದೆ. ಇವರು ಏನು ಓದುತ್ತಾರೆ, ಏನು ಪದವಿ ಪಡೆಯುತ್ತಾರೆ ಎಂದು ಚೆನ್ನಾಗಿ ಸರ್ವಿಸ್ ಮಾಡುತ್ತಾ ತಿಳಿದುಕೊಳ್ಳಿ. ಇದ್ದಕ್ಕಿದ್ದಂತೆ ಅಪಘಾತವಾದರೆ ಅವರು ಹೋಗಿ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ. ಬಹಳ ಸುಖಿಗಳಾಗಿರುತ್ತಾರೆ. ಯಾರಿಗೆ ಎಷ್ಟು ಸುಖವನ್ನು ಕೊಟ್ಟಿದ್ದರೋ ಅಷ್ಟೇ ಅವರು ಪಡೆಯುತ್ತಾರೆ. ಈ ಸಂಪಾದನೆಯು ಎಂದಿಗೂ ಸಹ ಹೋಗುವುದಿಲ್ಲ. ಸತ್ಯಯುಗದಲ್ಲಂತೂ ಎಲ್ಲಿ ಗೆಲ್ಲುತ್ತಾರೆಯೋ ಅಲ್ಲಿ ಜನ್ಮ ಪಡೆಯುತ್ತಾರೆ. ಅನೇಕರಿಗೆ ಸುಖ ನೀಡಿದ್ದರೆ ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಬಹಳ ಸುಖವಿರುತ್ತದೆ. ಅದಕ್ಕಿಂತ ಕಡಿಮೆ ಬೆಳ್ಳಿಯಾಗಿದೆ. ಅದಕ್ಕಿಂತಲೂ ಕಡಿಮೆ ಹಿತ್ತಾಳೆಯದು ಸಿಗುತ್ತದೆ. ಅರ್ಥವಾಗುತ್ತದೆ ಎಲ್ಲವೇ. ನಮ್ಮದು ಎಷ್ಟು ಯೋಗವಿದೆ. ರಾಜ, ರಾಣಿ, ಪ್ರಜೆ ಎಲ್ಲ ಪ್ರಕಾರದವರು ಆಗುವವರಿದ್ದಾರೆ. ಚೆನ್ನಾಗಿ ಓದಲಿಲ್ಲ, ದೈವಿ ಗುಣಗಳನ್ನು ಧಾರಣೆ ಮಾಡಲಿಲ್ಲವೆಂದರೆ ಪದವಿಯೂ ಕಡಿಮೆಯಾಗುತ್ತದೆ. ಒಳ್ಳೆಯ ಅಥವಾ ಕೆಟ್ಟ ಕರ್ಮವಂತೂ ಎದುರಿಗೆ ಬರುತ್ತದೆ. ನಾನು ಎಷ್ಟರ ಮಟ್ಟಿಗೆ ಸರ್ವಿಸ್ ಮಾಡುತ್ತಿದ್ದೇನೆಂದು ಆತ್ಮಕ್ಕೆ ಗೊತ್ತಾಗುತ್ತದೆ. ಒಂದು ವೇಳೆ ಈಗಲೇ ಶರೀರ ಬಿಟ್ಟರೆ ಯಾವ ಪದವಿ ಪಡೆಯಬಹುದು? ಈಗ ತಾವು ಓದಿ ಸುಧಾರಣೆಯಾಗುತ್ತಿದ್ದೀರಿ. ಕೆಲವರಂತೂ ಹಾಳಾಗಿದ್ದಾರೆ. ಆಗ ಇವರ ಅದೃಷ್ಟದಲ್ಲಿಲ್ಲವೆಂದು ಹೇಳಬಹುದು. ತಂದೆಯಂತೂ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪ್ರಭುವಿನ ಮನೆಯಿಂದ ಯಾರೂ ಸಹ ಖಾಲಿಯಾಗಿ ಹೋಗಬಾರದು. ಈಗ ಪ್ರಭು ನಿಮ್ಮ ಸನ್ಮುಖದಲ್ಲಿದ್ದಾರೆ. ಯಾರಿಗಾದರೂ ತಾವು 2 ಅಕ್ಷರವನ್ನು ಹೇಳಿದರೂ ಸಹ ಪ್ರಜೆಗಳಲ್ಲಿ ಬರುತ್ತಾರೆ. ದೇವಿ ದೇವತಾ ಧರ್ಮದವರು ಇಲ್ಲಿಯ ತನಕ ಬರುತ್ತಲೇ ಇದ್ದಾರೆ. ಆದರೆ ಪತಿತರಾಗಿರುವ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ತಂದೆಯ ಬಳಿ ಹೇಗೆ ಜ್ಞಾನವಿದೆಯೋ ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿಯೂ ಇದೆ. ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ಈ ಇತಿಹಾಸ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತಿದೆ ಎಂದು ತಂದೆಯು ಹೇಳುತ್ತಾರೆ. ಶಿಕ್ಷಕರೂ ಸಹ ವಿದ್ಯಾರ್ಥಿಯ ವಿದ್ಯೆಯಿಂದ ಎಷ್ಟು ಅಂಕಗಳಲ್ಲಿ ಉತ್ತೀರ್ಣನಾಗುತ್ತಾನೆಂದು ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸ್ವಯಂವನ್ನು ಸಹ ತಿಳಿದುಕೊಂಡಿರುತ್ತಾರೆ. ಕೆಲವರು ದೈವಿ ಗುಣಗಳಲ್ಲಿ ಕಡಿಮೆ ಇರುತ್ತಾರೆ, ಕೆಲವರು ಯೋಗದಲ್ಲಿ, ಕೆಲವರು ಜ್ಞಾನದಲ್ಲಿ ಬಲಹೀನರಾಗಿರುತ್ತಾರೆ. ಆ ರೀತಿ ಇದ್ದರೆ ನಪಾಸಾಗುತ್ತಾರೆ. ಇಂದು ಕಡಿಮೆ ಇದ್ದರೆ ನಾಳೆ ಪಕ್ಕಾ ಆಗುವುದಿಲ್ಲ ಎಂದಲ್ಲ, ಮುಂದುವರಿಯಲು ಸಾಧ್ಯವಿದೆ. ಸ್ವಯಂ ಸಹ ನಾನು ಯಾವುದರಲ್ಲಿ ಎಲ್ಲೆಲ್ಲಿ ನಪಾಸಾಗುತ್ತಿದ್ದೇನೆಂದು ಅನುಭವ ಮಾಡುತ್ತಾರೆ. ಇಂಥವರು ನಮಗಿಂತ ಬುದ್ಧಿವಂತರೆಂದು
ತಿಳಿಯುತ್ತದೆ. ಕಲಿತು ಬುದ್ಧಿವಂತರೂ ಸಹ ಆಗಬಹುದು. ಒಂದು ವೇಳೆ ದೇಹಾಭಿಮಾನವಿದ್ದರೆ ನಂತರ ಏನೂ ಕಲಿಯಲು ಸಾಧ್ಯ. ನಾನಾತ್ಮನಾಗಿದ್ದೇನೆ ಎಂಬುದನ್ನಂತೂ ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳಿ. ತಂದೆಯೇ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ನಂತರ ದೈವಿ ಗುಣ ಧಾರಣೆಯಾಗುತ್ತದೆ. ನಾನು ಎಷ್ಟರ ಮಟ್ಟಿಗೆ ಯೋಗ್ಯನಾಗಿದ್ದೇನೆ ಎಂಬುದನ್ನು ನೋಡಿಕೊಳ್ಳಬೇಕು. ತಾವೀಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆಯುತ್ತಿದ್ದೀರಿ. ಈ ರಾಜಯೋಗದ ಜ್ಞಾನವನ್ನು ತಂದೆಯ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಮಕ್ಕಳು ಕಲಿಯುತ್ತಾ ಹೋಗುತ್ತಾರೆ. ಮಕ್ಕಳು ಕೇಳುತ್ತಾರೆ, ನಮ್ಮ ಕುಲದ ಬ್ರಾಹ್ಮಣರು ಎಷ್ಟಿದ್ದಾರೆ? ಇದು ಪೂರ್ಣ ಹೇಗೆ ಗೊತ್ತಾಗುತ್ತದೆ? ಬರುತ್ತಾ ಹೋಗುತ್ತಾ ಇರುತ್ತಾರೆ. ಈಗ ಹೊಸಬ್ಬರೂ ಸಹ ಬರುತ್ತಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಮ್ಮದನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿ ತಮ್ಮ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು. ಎಲ್ಲರಿಗೂ ಸುಖ ಕೊಡಬೇಕು. ಸತೋಪ್ರಧಾನರಾಗಲು ಬುದ್ಧಿಯನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ತಂದೆಯ ಸಮಾನ ಶಿಕ್ಷಕರಾಗಿ ಸರ್ವರಿಗೂ ಸರಿಯಾದ ಮಾರ್ಗವನ್ನು ತಿಳಿಸಬೇಕು. ವರದಾನ: ನಡೆಯುತ್ತಾ ತಿರುಗಾಡುತ್ತಾ ತಮ್ಮಿಂದ ಅಷ್ಟಶಕ್ತಿಗಳ ಕಿರಣಗಳ ಅನುಭವ ಮಾಡುವಂತಹ ಫರಿಷ್ಠಾರೂಪ ಭವ. ಯಾವುದೇ ಬಹಳ ಬೆಲೆ ಬಾಳುವಂತಹ ಕಲೆರಹಿತ ವಜ್ರವನ್ನು ಲೈಟ್ನ ಮುಂದೆ ಇಟ್ಟಾಗ ಭಿನ್ನ ಭಿನ್ನ ಬಣ್ಣಗಳು ಕಂಡುಬರುವುದು. ಈ ರೀತಿ ಯಾವಾಗ ನೀವು ಫರಿಷ್ಠಾರೂಪ ಆಗುವಿರಿ, ಆಗ ನಿಮ್ಮ ಮೂಲಕ ನಡೆಯುತ್ತಾ ತಿರುಗಾಡುತ್ತಾ ಅಷ್ಟಶಕ್ತಿಗಳ ಕಿರಣಗಳ ಅನುಭೂತಿಯಾಗುವುದು. ಕೆಲವರಿಗೆ ನಿಮ್ಮಿಂದ ಸಹನ ಶಕ್ತಿಯ ಫೀಲಿಂಗ್ ಬರುವುದು. ಕೆಲವರಿಗೆ ನಿರ್ಣಯ ಮಾಡುವಂತಹ ಶಕ್ತಿಯ ಫೀಲಿಂಗ್ ಬರುವುದು. ಕೆಲವರಿಂದ ಕೆಲವು ಏನೇನೋ ಶಕ್ತಿಗಳ ಫೀಲಿಂಗ್ ಬರುವುದು. ಸ್ಲೋಗನ್: ಪ್ರತ್ಯಕ್ಷ ಪ್ರಮಾಣ ಅವರೇ ಆಗಿದ್ದಾರೆ. ಯಾರ ಪ್ರತಿ ಕರ್ಮ ಸರ್ವರಿಗೆ ಪ್ರೇರಣೆ ಕೊಡುವಂತಹದ್ದಾಗಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.